ನಮಸ್ಕಾರ. ಇರಾನ್ ಸಂಘರ್ಷದ ಉದ್ವಿಗ್ನತೆ ಈಗ ಹಿಂದೂ ಮಹಾಸಾಗರದವರೆಗೂ ತಲುಪಿದೆ. ಇತ್ತೀಚೆಗೆ ಶ್ರೀಲಂಕಾ ಸಮೀಪದ ಸಮುದ್ರ ಪ್ರದೇಶದಲ್ಲಿ ನಡೆದ ಒಂದು ಘಟನೆ ದಕ್ಷಿಣ ಏಷ್ಯಾದ ಭದ್ರತಾ ಪರಿಸ್ಥಿತಿಯ ಬಗ್ಗೆ ಹೊಸ ಪ್ರಶ್ನೆಗಳನ್ನು ಎಬ್ಬಿಸಿದೆ. ಇದೇ ಮಾರ್ಚ್ 3ರಂದು ಅಮೆರಿಕದ ನೌಕಾಪಡೆ ಇರಾನಿನ ಐರಿಸ್ ಡೇನಾ ಎಂಬ ಯುದ್ಧ ನೌಕೆಯನ್ನು ಹೊಡೆದು ಮುಳುಗಿಸಿತು. ವಿಶೇಷ ಏನೆಂದರೆ, ಈ ಹಡಗು ಕೆಲವೇ ದಿನಗಳ ಹಿಂದೆ ಭಾರತ ಆಯೋಜಿಸಿದ್ದ ಅಂತಾರಾಷ್ಟ್ರೀಯ ನೌಕಾ ಸಮರ ಅಭ್ಯಾಸಗಳಲ್ಲಿ ಭಾಗವಹಿಸಿತ್ತು. ನಂತರ ಅದು ತನ್ನ ದೇಶಕ್ಕೆ ಹಿಂದಿರುಗುವ ಮಾರ್ಗದಲ್ಲಿದ್ದಾಗ ಈ ಘಟನೆ ನಡೆದಿದೆ. ನಮ್ಮ ಆಹ್ವಾನ ಮನ್ನಿಸಿ ಫೆಬ್ರವರಿ 25ರವರೆಗೆ ನಮ್ಮೊಂದಿಗೆ ಅಭ್ಯಾಸ ಮಾಡಿದ 100ಕ್ಕೂ ಹೆಚ್ಚು ಮಂದಿ ಇರಾನಿ ನಾವಿಕರು ಈ ಘಟನೆಯಲ್ಲಿ ಸಾವನ್ನಪ್ಪಿದ್ದಾರೆ. ಇದು ಭಾರತಕ್ಕೆ ಹಲವು ಸವಾಲುಗಳನ್ನು ಎಬ್ಬಿಸುತ್ತದೆ. ಮುಖ್ಯವಾಗಿ ಭಾರತದ ಸುತ್ತಮುತ್ತಲ ಹಿಂದೂ ಮಹಾಸಾಗರದ ಪ್ರದೇಶ ನಮ್ಮ ಹಿತ್ತಿಲು, ಅದರಲ್ಲಿ ನಡೆಯುವ ಕಾರ್ಯಾಚರಣೆಗಳ ಉಸ್ತುವಾರಿ ನಮ್ಮದೆಂದೇ ನಾವು ಭಾವಿಸುತ್ತೇವೆ. ಅಂತಹ ಪ್ರದೇಶದಲ್ಲಿ ಅಮೆರಿಕದಂತಹ ಪ್ರಮುಖ ಮಿತ್ರ ರಾಷ್ಟ್ರ ನಮ್ಮ ಪ್ರಾದೇಶಿಕ ಪಾಲುದಾರ ಮತ್ತು ನಮ್ಮ ಆಹ್ವಾನದ ಮೇಲೆಯೇ ಬಂದು ವಾಪಸ್ಸಾಗುತ್ತಿದ್ದ ಇರಾನಿನ ನೌಕೆಯನ್ನು ಮುಳುಗಿಸಿದರೆ ಭಾರತ ಹೇಗೆ ಪ್ರತಿಕ್ರಿಯಿಸಬೇಕು ಎಂಬ ಪ್ರಶ್ನೆ. ಒಟ್ಟಿನಲ್ಲಿ ಜಾಗತಿಕ ಶಕ್ತಿಗಳ ಸ್ಪರ್ಧೆ ಈಗ ನಮ್ಮ ಹಿತ್ತಲಿಗೂ ವಿಸ್ತರಿಸಿದೆ. ಈ ಬೆಳವಣಿಗೆಗಳ ನಡುವೆ ಭಾರತ ತನ್ನ ಭದ್ರತೆ, ಆರ್ಥಿಕ ಹಿತಾಸಕ್ತಿಗಳು ಮತ್ತು ರಾಜತಾಂತ್ರಿಕ ಸಮತೋಲನವನ್ನು ಹೇಗೆ ಕಾಯ್ದುಕೊಳ್ಳುತ್ತದೆ ಎಂಬುದು ಮುಂದಿನ ದಿನಗಳಲ್ಲಿ ಮಹತ್ವದ ಪ್ರಶ್ನೆಯಾಗಲಿದೆ.